ನಮಸ್ಕಾರ, ಸೀನು ಜೊತೆ ಸಂವಾತು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸೀನು ಜೊತೆ ಸಂವಾತು ಅಂತ ಹೇಳಿದ್ರೆ ಯಾರೋ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತ ಸಾಧಕರನ್ನ ನನ್ನೊಟ್ಟಿಗೆ ಕೂರಿಸ್ಕೊಂಡು ಮಾತನಾಡೋದು, ಇಂಥ ಸಾಕಷ್ಟು ಎಪಿಸೋಡ್ಗಳನ್ನ ನೀವು ನೋಡಿದ್ದೀರಾ. ಆದ್ರೆ ಸೀನು ಜೊತೆ ಸಂವಾತು ಬರೀ ಇದಕ್ಕೆ ಮಾತ್ರ ಸೀಮಿತ ಆಗದೆ ನಿಮಗೆ ಉಪಯೋಗ ಆಗುವ ಜೊತೆಗೆ ಒಂದಷ್ಟು ಮಾಹಿತಿ ಕೊಡುವಂತ ಬೇರೆ ಬೇರೆ ವಿಚಾರಗಳನ್ನು ಸೀನು ಜೊತೆ ಸಂವಾತು ಈ ಸಂಚಿಕೆಗಳಲ್ಲಿ ನಾನು ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತೇನ್ ಗೊತ್ತಾ, ಇಟ್ಸ್ ಎ ವೆರಿ ಸ್ಪೆಷಲ್. ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ. ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೆಣ್ಮಕ್ಳಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ, ಇಷ್ಟ ಪಡ್ತೀರಾ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಹೆಣ್ಣು ಯಾವಾಗ್ಲೂ ತನ್ನ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಒಂದಷ್ಟು ಒಡವೆಗಳನ್ನ, ಯಾವುದು ಬಂಗಾರ ಇದ್ರೆ ಸಿಕ್ಕಾಪಟ್ಟೆ ಖುಷಿ, ವಜ್ರ ಇದ್ರಂತೂ ಕೇಳೋಂಗೆಲ್ಲ ಹಿಡಿಯಕ್ಕೆ ಆಗೋದಿಲ್ಲ. ಆಮೇಲೆ ಮನೆಯಲ್ಲಿ ಒಂದಷ್ಟು ಪೂಜಾ ಸಾಮಗ್ರಿಗಳನ್ನ, ಇನ್ ಬೇರೆ ಬೇರೆ ವಿಚಾರಕ್ಕೆ ಬಂದಾಗ ಬೆಳ್ಳಿ ಇದ್ರೆ ಇನ್ನೂ ಖುಷಿ ಪಡ್ತಾರೆ. ಅಂದ್ರೆ ಒಟ್ಟು ಪ್ರತಿಯೊಬ್ಬರ ಬದುಕಿನಲ್ಲಿ ಬೆಳ್ಳಿ, ಬಂಗಾರ, ವಜ್ರ ಅಂಡ್ ಈಗ ಆಡ್ ಆನ್ ಪ್ಲಾಟಿನಮ್ ಇದೆ. ಬಟ್ ಬೇಡ ಪ್ಲಾಟಿನಮ್, ಇದಿಷ್ಟನ್ನು ಮಾತಾಡೋಣ. ಸೊ ಹಾಗಾಗಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ನಾನು ನಿಮ್ಗೆ ಸ್ಪೆಷಲ್ ಎಪಿಸೋಡ್ ನ ನಿಮ್ ಮುಂದೆ ತಗೊಂಡ್ ಬರ್ತಾ ಇದ್ದೀನಿ. ಸೀನು ಜೊತೆ ಸಂವಾತು ಏನು, ಹೇಗೆ ಎಲ್ಲ. ಸೊ ವೇಟ್ ಅಂಡ್ ವಾಚ್. ಸ್ನೇಹಿತರೆ, ನಾನ್ ಹೇಳಿದ್ನಲ್ಲ, ಆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಾನಿರುವಂತ ಜಾಗ ಕೆಲವ್ರು ಗೆಸ್ ಮಾಡಿರ್ಬೋದು, ಕೆಲವ್ರು ಗೊತ್ತಾಗಿರೋದಿಲ್ಲ. ಸೊ ನಾನೇ ಹೇಳ್ಬಿಡ್ತೀನಿ. ಬೆಳ್ಳಿ, ಬಂಗಾರ, ವಜ್ರ, ಯಾವುದೇ ಆಭರಣಗಳನ್ನ, ಯಾವುದೇ ಪದಾರ್ಥಗಳನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಇಂಥ ವಾತಾವರಣದ ಒಳಗಡೆ ರೆಡಿ ಆಗತ್ತೆ. ನಾವು ಮಾತ್ರ ಹಾಕೊಂಡು ಸಿಕ್ಕಾಪಟ್ಟೆ ಮಿಂಚ್ತೀವಿ, ಆದ್ರೆ ನೋಡಿ ಎಷ್ಟು ಕಷ್ಟ ಇರುತ್ತೆ ಎಂಥ ವಾತಾವರಣದಲ್ಲಿ ಇವೆಲ್ಲ ರೆಡಿ ಆಗತ್ತೆ ಅಂತ. ಹಾಗಾಗಿ ಅಂಥದ್ದನ್ನ ನಿಮಗೊಂದು ಸ್ಯಾಂಪಲ್ ಆಗಿ ತೋರಿಸೋದಕ್ಕೆ ಇವತ್ತು ನನ್ನ ಜೊತೆ ಕೂತ್ಕೊಂಡಿದ್ದಾರೆ ನಾಗೇಂದ್ರ ಅವರು. ನಾಗೇಂದ್ರ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಪಿಸೋಡ್ ನಲ್ಲಿ ನೀವು ಜೊತೆನಲ್ಲಿ ಇರೋದಕ್ಕೆ. ಇವತ್ತು ಅವರೊಂದು ಬೆಳ್ಳಿ ತಟ್ಟೆ ಮಾಡಿ ತೋರಿಸ್ತಾ ಇದ್ದಾರೆ. ಹೇಗೆ, ಯಾವ ತರ, ಅದರ ಪ್ರಾಸೆಸ್ ಏನು, ಫ್ರಮ್ ದ ಬಿಗಿನಿಂಗ್ ಎಲ್ಲಾನು ಹೇಳ್ತಾ ಇದ್ದಾರೆ. ಈಗ ಎಷ್ಟು ತೂಕದ ತಟ್ಟೆ ಮಾಡಿ ತೋರಿಸ್ತಿದ್ದೀರಾ? ಅರ್ಧ ಕೆಜಿ. ಸ್ನೇಹಿತರೆ ನೋಡಿ, ಇದು ಬೆಳ್ಳಿ ಇಷ್ಟು ಸಾಲಿಡ್, ಎಷ್ಟು ಸಿಕ್ಕಾಬಟ್ಟೆ ಭಾರ ಇದೆ ಗೊತ್ತಾ. ಬಟ್ ನೋಡಕ್ಕೆ ಫೀಲ್ ಅನ್ಸ್ತಿಲ್ಲ ನಿಮಗೆ. ಬಟ್ ನೀವು ಯಾರಾದ್ರೂ ಈ ತರದ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ರೆ ದಯವಿಟ್ಟು ಫೀಲ್ ಮಾಡಿ. ಅಂಡ್ ಅಪಾರ್ಟ್ ಫ್ರಮ್ ದಟ್, ಇದು ಸಡನ್ ಆಗಿ ನೋಡೋಕೆ ಬೆಳ್ಳಿ ಅಂತ ನನಗಂತೂ ಕೂಡ ಅನ್ಸೋದೇ ಇಲ್ಲ. ಯಾಕಂದ್ರೆ ಯಾವುದೇ ಬೆಳ್ಳಿಯಿಂದ ಮಾಡಿದಂತ ಪದಾರ್ಥಗಳನ್ನ ನೋಡಿದಾಗ ಅದರ ಹೊಳಪು ಮತ್ತೆ ಅದರ ಕಲರ್ ಬೇರೆನೆ ಕಾಣಿಸುತ್ತೆ. ಬಟ್ ಇದು ಸಡನ್ ಆಗಿ ನೋಡಿದ್ರೆ ಈ ಅಲ್ಯೂಮಿನಿಯಂ ಇರುತ್ತಲ್ಲ, ಅದನ್ನ ಕರಗಿಸಿದ್ರೆ ಒಂದು ಸಾಲಿಡ್ ನೋಡ್ತೀವಲ್ಲ, ಅದೇ ತರ ಫೀಲ್ ಆಗತ್ತೆ. ಬಟ್ ನೋ, ಇಟ್ ಈಸ್ ಪ್ಯೂರ್ ಸಿಲ್ವರ್. ಹಿಂಗಿದ್ದು ಹಿಂಗಾಗೋಗಿದೆ. ಆದ್ರೆ ಹೆಂಗಾಯ್ತು ಅನ್ನೋ ಪ್ರಾಸೆಸ್ ಇವಾಗ ತೋರಿಸ್ತೀನಿ, ಬನ್ನಿ ನೋಡೋಣ. ಅಲ್ಲಿಂದ ನೋಡಿ ಇನ್ನೊಂದು ಪೊಸಿಷನ್ ಬಂದು ನಿಂತ್ಕೊಂಡಿದೀವಿ. ಸೊ ಈಗ ಮುಂದಿನ ಪ್ರಾಸೆಸ್ ಏನಾಗುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಸೊ ಈ ಮಿಷಿನ್ ಆಲ್ರೆಡಿ ರನ್ ಆಗ್ತಾ ಇದೆ. ಸೊ ಈಗ ಸಾಲಿಡ್ ಇರುವಂತ ಈ ಸಿಲ್ವರ್, ನಾವು ಅವಾಗ್ಲೇ ಏನ್ ತೋರಿಸಿದ್ವಲ್ಲ, ಆ ಸಿಲ್ವರ್ ನ ಪ್ಲೇಟ್ ಆಗೋದು ಹೆಂಗೆ ಅನ್ನೋದನ್ನ ತೋರಿಸ್ತಾರೆ. ಎಸ್ ಸರ್. ಇದೇನ್ ಸರ್ ಹಾಕೋದು? ಕೆರೋಸಿನ್ ಸರ್, ಅದು ಸ್ವಲ್ಪ ಕ್ಲೀನ್ ಆಗಿ ಇಡ್ಲಿ. ಓಕೆ ಓಕೆ. ಅಂದ್ರೆ ಫಿನಿಶಿಂಗ್ ಬರ್ಲಿ ಅಂತ ಹೇಳಿ ಅದು ಆ ರೋಲ್ ಆಗ್ತಾ ಇರೋದ್ರ ಮಧ್ಯದಲ್ಲಿ ಸಾಲಿಡ್ ಸಿಲ್ವರ್ ಹಾಕ್ತಾರಲ್ಲ, ಅದ್ರ ಜೊತೆಗೆ ಒಂದು ಚೂರು ಕೆರೋಸಿನ್, ಅಂದ್ರೆ ಅದ್ರಲ್ಲಿ ಏನಾದ್ರು ಗಲೀಜ್ ಇದ್ರೆ ಮತ್ತೆ ಮಣ್ಣು ಏನಾದ್ರು ಅಂದ್ರೆ ಕರಗಿಸ್ಬೇಕಾದ್ರೆ ಏನಾದ್ರು ಮೆಟ್ಕೊಂಡಿದ್ರೆ ಅದೆಲ್ಲ ಕ್ಲೀನ್ ಆಗೋದಕ್ಕೆ ಅಂತ ಹೇಳಿ ಮಾಡ್ತಾರೆ. ಬಿಸಿ ಬರುತ್ತೆ, ಬಿಸಿ ಆಗತ್ತೆ. ಹೌದು ಸರ್, ಬಿಸಿ ಬರುತ್ತೆ. ನೋಡಿ ಸರ್, ಬಿಸಿ ಬಿಸಿ ಇದೆ. ನೋಡ್ತಾ ಇದ್ರೆ ಈಸಿ ಅಂತ ಅನ್ಸ್ಬಿಡ್ತಾ ಇದೆ. ಅಂದ್ರೆ ಎಷ್ಟು ಬೇಗ ಪ್ಲೇಟ್ ತರ ಆಗೋಗ್ತಾ ಇದೆಯಾ ಅಂತಂದ್ರೆ ತೆಳವಾಗ್ತಾ ಇದೆಯಾ ಅಂತ. ಸಖತ್ ಕಷ್ಟ ಇದೆ, ಸಿಕ್ಕಾಪಟ್ಟೆ ಸುಡ್ತಾ ಇದೆ ಅದು. ನೋಡಿ, ಎರಡೆರಡು ಬಟ್ಟೆ ಇಟ್ಕೊಂಡಿದ್ದಾರೆ. ಟೀಟ್ ನಾವು ಹಾಕೋ ಬಂದಿದ್ದೀವಿ ಮಿಷಿನ್ ಅಲ್ಲಿ. ಇವಾಗ ನಮ್ಗೆ 500 ಗ್ರಾಮ್ ತಟ್ಟೆ ಮಾಡ್ಬೇಕು ಅಂದ್ರೆ ನಮ್ಗೆ 11 ಮುಕ್ಕಾಲು ಸೈಜ್ ಬೇಕು. ಇವಾಗ ಕಟ್ ಮಾಡ್ತೀನಿ. ನೋಡಿ, ಈ ತರ ಕಟ್ ಮಾಡಿ ನೋಡಿ, ಹಿಂಗ್ ಮಾಡಿ ಇದು ಕೊನೆ ಇರುತ್ತೆ. ಸ್ವಲ್ಪ ಕೊನೆ ಚೆಕ್ ಮಾಡ್ಕೋಬೇಕು. ನೋಡಿ, ಇವಾಗ ನಾವು ಲೈಟ್ ಚೆಕ್ ಮಾಡ್ಕೋಬೇಕು ಬಂತ. 716 ಇದೆ, 500 ಗ್ರಾಮ್ ತಟ್ಟೆ ಬರುತ್ತೆ. ಕಾಯಿಸಿ ಸ್ವಲ್ಪರ್ಗೆ ಹಾಕಿ ಬಿಳ್ಳೆ ಮಾಡಬೇಕು. ನೋಡಿ ಸರ್, ಇದು ಕೆಂಪು ಕಾಯಿಸಿದೀವಿ. ನೀರು ಕೈಗೆ ಹಾಕ್ಬಿಟ್ಟು ಇದನ್ನ ಟಕ್ ಅಂತ ಎತ್ಕೋಬೇಕು. ಇದ್ರೊಳಗಡೆ ಆಸಿಡ್ ಇರುತ್ತೆ. ಜಾಸ್ತಿ ಹೊತ್ತು ಕೈಯಲ್ಲಿ ಅಲ್ಲಿದ್ರೆ ಸ್ವಲ್ಪ ಉರಿ ಬರುತ್ತೆ. ಆಮೇಲೆ ಎತ್ಕೊಂಡು ಕ್ಲೀನಾಗಿ ಕೈ ತೊಳ್ಕೊಂಡು ಮತ್ತೆ ಇದನ್ನ ನಾವು ಒರೆಸ್ಕೋಬೇಕು. ನೀರಿರುತ್ತೆ, ಕ್ಲೀನಾಗಿ ಒರೆಸ್ಕೋಬೇಕು ಗಲೀಜೆಲ್ಲ. ಇದನ್ನ ಮಿಷಿನಲ್ಲಿ ಹಾಕ್ಬೇಕು. ಮೊದಲು ಹಿಂಗಾಗಿದ್ದ ಪಟ್ಟಿರುವಾಗ ಇವಾಗ ಅಗಲ ಹಿಂಗೆ ಹಾಕ್ಬೇಕು. ಇವಾಗ ಹಿಂಗೆ ಬೆಳೀತೈತೆ. ಇದು ಹಾಕೋತಾ ಇರ್ಬೇಕು ಸರ್. ಒಂದೊಂದು ನಿಮಿಷ ಹಾಕ್ಬೇಕು. ಅದು ಹಾಕಿದಾಗೆ ಅದು ಅಗಲ ಆಗೋದು.
ಈಗ ನಾವೇನಿಲ್ಲಿ ಬೆಳ್ಳಿ ತಟ್ಟೆ ಮಾಡೋ ಪ್ರಾಸೆಸ್ ನ ತೋರಿಸ್ತಾ ಇದೀವಲ್ಲ, ಸೊ ಇದು ಏನ್ ಈ ವರ್ಕ್ಶಾಪ್ ಅಂತ ನಾವ್ ಹೇಳ್ತೀವಲ್ಲ, ಈ ಜಾಗ ನರಸಿಂಹ ಅವರು ಬರೀ ನರಸಿಂಹನ ಸರ್, ನರಸಿಂಹಮೂರ್ತಿನ ಸರ್, ನರಸಿಂಹ ಅಂತ. ಸೊ ನರಸಿಂಹ ಅವರು ಈಗ ನೋಡಿ, ಅವಾಗ್ಲೇ ನಾವು ಹಾಕಿದಾಗ ಸಾಲಿಡ್ ನ ಈ ಒಂದು ಆಂಗಲ್ ಅಲ್ಲಿ ಹಾಕಿದ್ದು, ಆದ್ರೆ ಈಗ ಈ ತರ ಅಂದ್ರೆ ತಟ್ಟೆಯ ಸೈಜ್ ಏನ್ ಬರ್ಬೇಕಲ್ಲ ಆ ಪ್ರಾಸೆಸ್ ನಡೀತಾ ಇದೆ. ಸೊ ಹಾಗಾಗಿ ನರಸಿಂಹ ಸರ್ ಮುಂದುವರಿಸಿ ಸರ್. ಅಂಡ್ ಮುಂಚೆಗೆ ಕಂಪ್ಯಾರಿಟಿವ್ಲಿ ಇವಾಗ ಬಿಸಿ ಸ್ವಲ್ಪ ಕಡಿಮೆ ಇದೆ. ಅವಾಗ ಏನಂದ್ರೆ ಥಿಕ್ನೆಸ್ ಜಾಸ್ತಿ ಇತ್ತಲ್ವಾ, ಸೊ ಅದಕ್ಕೋಸ್ಕರ ಸಿಕ್ಕಾಪಡೆ ಬಿಸಿ ಜಾಸ್ತಿ. ಇಲ್ಲ ಅಂದ್ರೆ ನಾನು ಮುಟ್ಟಕ್ಕೆ ಆಗ್ತಾ ಇತ್ತ, ಖಂಡಿತ ಇಲ್ಲ. ಅವರು ದಿನ ಕೆಲಸ ಮಾಡೋದ್ರಿಂದ ಸೊ ಅವ್ರು ದೇ ಆರ್ ಯೂಸ್ ಟು ದಟ್. ಹೇಳ್ತಾರಲ್ಲ, ಸ್ಕಿನ್ ನ ಮೇಲಿನ ಒಂದು ಕೆಲವು ಪದರಗಳು ಅದಕ್ಕೆ ಇಟ್ ಬಿ ಯೂಸ್ಡ್ ಅಂತೆ. ಸೊ ಆ ತರ ಅವ್ರು ಅದಕ್ಕೆ ಯೂಸ್ ಆಗ್ಬಿಟ್ಟಿದ್ದಾರೆ. ಅಂಡ್ ಇಲ್ಲಿ ಪ್ರತಿ ಅಂದ್ರೆ ಒಂದೊಂದು ಸ್ವಲ್ಪ ಅಂದ್ರೆ ಪ್ರೆಷರ್ ಹಾಕಿ ಅದನ್ನ ಮೂವ್ ಮಾಡಿದ್ಮೇಲೆ ಸ್ವಲ್ಪನೇ ಮೂವ್ ಮಾಡ್ತಿದ್ರಲ್ಲ, ಏನಂತ ಹೇಳಿದ್ರೆ ಅದು ಡಯಾಮೀಟರ್ಸ್ ಇಷ್ಟಿಷ್ಟೇ ಸ್ಲೈಟ್ ಆಗಿ ಮೂವ್ ಮಾಡಬೇಕು. ಅವಾಗ ಮಾತ್ರ ಅದು ಅಗಲ ಆಗೋದು ಸಾಧ್ಯ, ಇನ್ ಪ್ರಾಪರ್ ಪ್ರಪೋರ್ಷನೇಟ್. ಸೊ ಅದನ್ನ ಮಾಡ್ತಾ ಇದ್ದಾರೆ. 500 ಗ್ರಾಮ್ ತಟ್ಟೆಗೆ ಇವಾಗ ನಾವು ಅರ್ಧ ಹಾಕಿದ್ದೀವಿ. ತಿರ್ಗಾ ಇದನ್ನ ಕಾಯಿಸ್ಬೇಕು, ಬಿಸಿ ಮಾಡಿ ತಿರ್ಗಾ ಹಸಿಡಿಗೆ ಹಾಕಿ ತೊಳೆದೆತ್ತಿ ಆಮೇಲೆ ಶಿಟ್ ಮಾಡಬೇಕು. 11.25 ಇಂಚು ಸರ್ಕಲ್ ಬೇಕು ನಮಗೆ. ಆ ಸರ್ಕಲ್ ಬರಬೇಕಾದ್ರೆ ಈ ಥರ 2 ಸತಿ ಹಾಕಬೇಕು. ಈಗ 680 ಇದೆ. ಇವಾಗ ಇದನ್ನು ನಾವೇನು ಮಾಡೋದು, ಸೀಮೆಣ್ಣೆ ಹಾಕಿ ತಿರುಗಿ ಇನ್ನೊಂದು ಸತಿ ನೀಟಾಗಿ ಸೀಮೆಣ್ಣೆ ಹಾಕಿ ಮಣ್ಣಿರುತ್ತೆ ನೋಡಿ ಕ್ಲೀನ್ ಮಾಡಿ ಮತ್ತೆ ಇದನ್ನು ಕಾಯಿಸ್ಬೇಕು. ಇವಾಗ ಕಾಯಿಸ್ತೀನಿ. ಈಗ ನೋಡಿ, ಪ್ರತಿ ಹಂತದಲ್ಲೂ ಎಷ್ಟೊಂದು ಪ್ರಾಸೆಸ್ ಇದೆ ಅಂತ. ನಾವು ಯಾವುದೇ ಏನೇ ಆದರೂ ಕೂಡ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತೀವಿ. ಅದರ ಹಿಂದಿನ ಪರಿಶ್ರಮ, ಯಾಕಂದ್ರೆ ನಾವು ಇದನ್ನು ಶೂಟ್ ಮಾಡೋಕ್ಕೆ ಅಂತ ಬಂದಾಗ ಪಾಪ ನಿಜವಾಗ್ಲೂ ಇವರೆಲ್ಲ ಎಷ್ಟು ಪೇಷನ್ಸ್ ಇಂದ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅಂದ್ರೆ ಫೈನಲಿ ತಟ್ಟೆ ಆಗಕ್ಕೆ ಬೇಕಾಗಿರುವಂಥ ಮೆಷರ್ಮೆಂಟ್ ಏನಿದೆಯಲ್ಲ, ಸೊ ಅದು ಆಗೋದಕ್ಕೆ ಮೆಷರ್ಮೆಂಟ್ ಬರೋ ರೀತಿಯಲ್ಲಿ ಅವರು ಆ ಒಂದು ಸಿಲ್ವರ್ನ ಹಾಳೆ ತರ ಏನಾಯ್ತಿದೆಯಲ್ಲ ಅದನ್ನ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಮೆಷರ್ಮೆಂಟ್ ಇದೆ. ಆ ಮೆಷರ್ಮೆಂಟ್ ಆದ್ಮೇಲೆ ಸ್ಟಾಪ್ ಮಾಡ್ತಾರೆ. ಸೊ ಆ ಪ್ರಾಸೆಸ್ ನಡೀತಾ ಇದೆ ನೋಡಿ. ಪ್ರತಿ ಸಲನೂ ಅವರು ಸ್ಕೇಲ್ ಇಟ್ಕೊಂಡು ನೋಡ್ತಾನೆ ಇದ್ದಾರೆ ಅದನ್ನ. ಅಂದ್ರೆ ಅಷ್ಟಾದ್ರೆ ಅಷ್ಟಕ್ಕೆ ಸ್ಟಾಪ್ ಮಾಡ್ತಾರೆ. ಬಿಕಾಸ್ ಅದಕ್ಕೊಂದು ಗೇಜ್ ಇರುತ್ತೆ, ಥಿಕ್ನೆಸ್ ಇಷ್ಟೇ ಇರಬೇಕು ಆ ಥರದ್ದೆಲ್ಲ. ಸೊ ಅದ್ರ ಪ್ರಕಾರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆಯ್ತಾ ಸರ್? ಅದು ಹೆಂಗ್ ಮೆಷರ್ ಮಾಡ್ಕೋತೀರಾ? ಮೆಷರ್ಮೆಂಟ್ ನಾವು ಇಲ್ಲಿ 11.25 ಕೊಟ್ಟಿದ್ದೀವಿ. ಇಲ್ಲಿ 1 ಇಂಚ್ ಜಾಸ್ತಿ ಹಾಕೊಂಡಿದ್ದೀವಿ. ಈಗ ರೌಂಡ್ ಒಂದು 11.25 ಡಯಾಮೀಟರ್ ಕಟ್ ಮಾಡ್ತೀವಿ. ಅಂದ್ರೆ ಏನು ಕಾಂಪೌಂಡ್ ಸರ್ಕಲ್ ಮಾಡ್ತೀವಿ. ಸರ್ಕಲ್ ಮತ್ತೆ ತಿರ್ಗಾ ನಾವು ಬಿಸಿ ಮಾಡ್ತೀವಿ. ಮತ್ತೆ ಬಿಸಿ ಮಾಡಿ ಆಸಿಡ್ಗೆ ಹಾಕಿ ಮಟ್ನೆ ಹಾಕ್ತೀವಿ. ಲೆವೆಲ್ ಬರೋದಕ್ಕೆ ಬೆಂಡ್ ಇರುತ್ತಲ್ಲ, ಅದೇ ಇವಾಗ ಬೆಂಡ್ ಕಾಣ್ತಾ ಇದೆ. ಕಾಯಿಸು ಬೆಂಡ್ ಆಗುತ್ತೆ. ಮಟ್ನೆ ಹಾಕಿ ತುಂಬಾ ವೈಟ್ ಆಗುತ್ತೆ. ಆಸಿಡ್ಗೆ ಹಾಕಿದ್ರೆ ವೈಟ್ ಆಗುತ್ತೆ. ಬಿಟ್ಟು ಮಟ್ನೆ ಹಾಕಿ ತಿರುಗಿ ಮಿಷಿನ್ ಆಗುತ್ತೆ. ಸ್ನೇಹಿತರೆ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಹಿಂಗ್ ಬೆಂಡಿದೆ ನೋಡಿದ್ರ? ಇದು ನೋಡಿದ್ರ ಫ್ಲಾಟನ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಮತ್ತೆ ನೆಕ್ಸ್ಟ್ ಪ್ರಾಸೆಸ್ ಇದೆ ಅಂತ. ಬಟ್ ನೋಡ್ರಿ, ಅಂದ್ರೆ ಎಷ್ಟು ಸಲ ಅಂದ್ರೆ ಆಸಿಡ್ ಹೋಗುತ್ತೆ, ಉಜ್ತಾರೆ, ಮತ್ತೆ ವಾಪಸ್ ನೋಡ್ತಾರೆ, ಮತ್ತೆ ಈ ಮೆಷಿನಲ್ಲಿ ಬಂದು ಅಂದ್ರೆ ಇನ್ನ ಥಿನ್ ಆಗ್ತಾ ಹೋಗುತ್ತೆ. ಅಂದ್ರೆ ಹಾಳೆ ಪ್ರಾಸೆಸ್ ಆಗ್ಬೇಕು. ಸೊ ಎಷ್ಟು ಕಷ್ಟ ಇದೆ. ಕಷ್ಟ ಆದ್ರೂ ಕೂಡ ಅವ್ರು ಎಷ್ಟು ಇಷ್ಟಪಟ್ಟು ಈ ಪ್ರಾಸೆಸ್ ನ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಐ ಥಿಂಕ್ ಇಟ್ ಈಸ್ ವೆರಿ ಲಕ್ಕಿ ಮೂಮೆಂಟ್. ಎಸ್ ಸರ್. ನಿಮಗೆ ಕಟ್ ಮಾಡೋ ಪ್ರೊಸೆಸ್ ನಿಮಗೆ 1.25 ಇಂಚ್ ಡಯಾಮೀಟರ್ ಹಂಗೆ ನಾನು ಸ್ಕೇಲ್ ತೊಗೊತಾ ಇದ್ದೀನಿ. ಅಳ್ತೇನ ಸರ್ಕಲ್ ರೌಂಡ್ ಸರ್ಕಲ್ ಆಗ್ತಾ ಇದ್ದೀನಿ. ಸರ್ಕಲ್ ಆಗಿದ ತಕ್ಷಣ ನಾವೆಲ್ಲ ರೌಂಡ್ ಕಟ್ ಮಾಡಿ ಮಾಡಿದ ತಕ್ಷಣ ನಾನು ತೂಕ ಕೊಡ್ತೀನಿ. ತೂಕ ಬಂದು ಜಾಸ್ತಿ ಇದೆ, 500 ಗ್ರಾಮ್ ಬೇಕು ನಮಗೆ. 30 ಗ್ರಾಮ್ ಜಾಸ್ತಿ ಇದೆ. ಇವಾಗ ಕಂಪಾಸ್ ರೌಂಡ್ ಕರೆಕ್ಟಾಗಿ ಕಟ್ ಮಾಡಿಬಿಡ್ತೀನಿ. ಸರ್ ಇವಾಗ 510 ಗ್ರಾಮ್ ಬಂತು. ಮಿಷಿನಲ್ಲಿ ನಿಮಗೆ ಒಂದು 15 ಗ್ರಾಮ್ ಬೀಳುತ್ತೆ. ಸೊ ಕರೆಕ್ಟಾಗಿ ನಿಮಗೆ ಲೆಗ್ ಎಲ್ಲ ಸೇರಿ 500 ಗ್ರಾಮ್ ಬರುತ್ತೆ. ಸೊ ಆಸಿಡ್ ಒಳಗಡೆ ಇರುವಂತಹ ಸಿಲ್ವರ್ ಪ್ಲೇಟ್ಸ್ ನ ತೆಗೆದು ಮತ್ತೆ ಅದಕ್ಕೊಂದಷ್ಟು ಸಬೀನ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ತಿಕ್ಕಿ ಮತ್ತೆ ತಿರ್ಗಾ ಅದನ್ನ ವಾಶ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿ ಸಲನು ಪ್ರತಿ ಪ್ರಾಸೆಸ್ ಅಲ್ಲೂ ಅದರ ಶೈನಿಂಗು ಎನ್ಹಾನ್ಸ್ ಆಗ್ತಾನೆ ಇದೆ. ಅಂದ್ರೆ ಅಲ್ಲಿ ನಮಗೆ ಪ್ರಾಬ್ಲಿ ಆ ಸಿಲ್ವರ್ ಕ್ವಾಲಿಟಿ ಕೂಡ ಗೊತ್ತಾಗ್ತಾ ಇದೆ.
ಎಷ್ಟು ಚೆನ್ನಾಗಿದೆ ಅನ್ನೋದು. ನೋಡಿ ಇವಾಗ ಇದನ್ನ ಲೆವೆಲ್ ಬೆಂಡ್ ಇದೆ, ಇದು ಲೆವೆಲ್ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನು ಫ್ಲಾಟ್ ಬರೋದಕ್ಕೆ ನಾವು ಸುತ್ತಿಯಲ್ಲಿ ನಾವು ಮಟ್ನೆ ಅಂತ ಹಾಕ್ತೀವಿ. ಅವೆಲ್ಲ ಹೊಡಿದಕ್ಕೆ ಈಗ ಫಿನಿಶಿಂಗ್ ಆಗಿದೆ ಇದು. ಈಗ ಲೆವೆಲ್ ಮಾಡಿ ಕ್ಲೀನಾಗಿ ಫ್ಲಾಟ್ ಮಾಡಿ ನೈಸ್ ಬರೋ ಥರ ಮಾಡಿದ್ದೀವಿ. ಏನಿದೆ ಮಿಷಿನಲ್ಲಿ ಪ್ರೊಸೆಸ್ ಆಗುತ್ತೆ ಇವಾಗ. ಈ ಫೈನಲ್ ಸ್ಟೇಜಿನ ಶೀಟ್ ಹಿಂಗಿದೆ. ಪ್ಲೇಟ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಪ್ರಾಸೆಸ್ ಇದೆ. ಅಂದ್ರೆ ಆ ಪ್ರಾಸೆಸ್ನ ಇವಾಗ ಮಾಡ್ತಾ ಇದ್ದಾರೆ, ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೊಂದು ಡಯಾಮೀಟರ್ ಹಿಂಗಿರುತ್ತೆ. ಪ್ಲೇಟಿನ ಪೊಸಿಷನ್ ಅಂದ್ರೆ ಅದು ಮೇಲ್ಭಾಗ ಹಿಂಗ್ ಬೆಂಡ್ ಆಗಿರತ್ತಲ್ಲ, ಅದು ಹೀಗಿರ್ಬೇಕು ಅಂತ ಇರುತ್ತೆ. ಅವಾಗ ಮಾತ್ರ ಪ್ಲೇಟ್ ನೋಡಕ್ ಚೆನ್ನಾಗಿರೋದು. ಇಲ್ಲಾಂದ್ರೆ ಇಂಪ್ರಾಪರ್ ಇದ್ರೆ ನೋಡಿದಾಗ ಕೆಡ್ದಾಗ ಕಾಣಿಸುತ್ತೆ. ಸೊ ಅದು ಕೂಡ ಕೌಂಟ್ ಆಗುತ್ತೆ. ಸೊ ಅವಾಗ ಅದರ ಬ್ಯೂಟಿ ಎನ್ಹಾನ್ಸ್ ಆಗುತ್ತೆ. ಎಸ್ ಸರ್, ಇವಾಗ ಸರ್ ನೆಕ್ಸ್ಟ್ ಏನ್ ಮಾಡ್ತೀರಿ ಸರ್? ಒಂಥರ ಸ್ಟೇರಿಂಗ್ ಇದ್ದಂಗಿದೆ ಇದು. ಒಂದೊಂದು ಸ್ವಲ್ಪ ಗ್ರೀಸ್ ಆಗ್ತಾ ಇದ್ದಾರೆ. ಆಮೇಲೆ ಎಡ್ಜಸ್ ರಫ್ ಇರತ್ತಲ್ಲ, ಕೈ ಕಟ್ಟಾಗ್ಬಿಡತ್ತೆ, ಅದನ್ನ ಒಂಚೂರು ಸ್ಮೂತ್ ಅನ್ ಮಾಡಿದ್ರು. ಚಿಕ್ಕ ಫೋಲ್ಡ್ ಆಗಿರುತ್ತೆ. ಆ ಫೋಲ್ಡ್ ಆದಾಗ್ಲೇನೆ ಫೈನಲ್ ಫಿನಿಶಿಂಗ್ ಕಾಣಿಸೋದು. ಐ ಥಿಂಕ್ ನಿಜವಾಗ್ಲೂ ಏನು ಆರ್ಟಿಸ್ಟಿಕ್ ಆಗಿದೆ ಅಂಡ್ ವೆರಿ ಸೂಕ್ಷ್ಮವಾದಂತ ಕೆಲಸ ಇದು ಸ್ನೇಹಿತರೆ. ಅಂದ್ರೆ ಫೈನಲ್ ಫಿನಿಶಿಂಗ್ ಆಗಿದೆ. ಸೊ ಅದನ್ನ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ತಟ್ಟೆ ಹೆಂಗ್ ಕಾಣಿಸುತ್ತೆ ತೋರಿಸ್ತಾರೆ ನೋಡಿ. ಈ ರೀತಿಯ ಕುಸರಿ ಕೆಲಸ ಮಾಡುವಂತ ಎಲ್ಲರಿಗೂ ಕೂಡ ನಾನೊಂದು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಇಲ್ಲೊಂದು ಸ್ವಲ್ಪ ಮಾರ್ಕ್ ಕಾಣಿಸುತ್ತೆ, ಅದು ಮೋಸ್ಟ್ಲಿ ಬಟ್ಟೆಲ್ ಹೊಸ್ಬಿಟ್ರೆ ಹೊಟ್ಟೋಗುತ್ತೆ ಅಂತ. ಬಟ್ ಇಷ್ಟೇನಾ ಫೈನಲ್ ಔಟ್? ಇಲ್ಲ ಸರ್, ಇದು ಇನ್ನೂ ನಮ್ಗೆ ಇಲ್ಲಿ ಶಾರ್ಟಿಂಗ್ ಮಾಡಬೇಕಾಗಿದೆ. ಕಾಲಿಗೆ ಬರುತ್ತೆ. ಕಾಲ್ ಬಂದ್ಮೇಲೆ ಏನಾಗುತ್ತೆ ಅಂದ್ರೆ ನಾವು ತಿರುಗಿ ಪಾಲಿಶ್ ಕೊಡ್ತೀವಿ. ಆ ಪಾಲಿಶ್ ಆದ್ಮೇಲೆ ನೀಟಾಗಿ ಎಲ್ಲ ಕ್ಲೀನ್ ಫೈನಲ್ ಔಟ್ ಬರುತ್ತೆ. ಸೊ ಈಗ ಅಂದ್ರೆ ನೋಡಿ, ಆಗ್ಲಿಂದ ನೀವು ನಾಗೇಂದ್ರ ಅವರು ಮತ್ತೆ ನೀವು ನರಸಿಂಹ ಅವರು ನೀವಿಬ್ರು ತೋರಿಸ್ತಿದ್ರಿ. ಈಗ ಫೈನಲ್ ಔಟ್ಪುಟ್ಗೆ ಈಗ ನೀವಿಬ್ರೇ ಕೆಲಸ ಮಾಡ್ತೀರಾ, ಇನ್ಯಾರು? ಇಲ್ಲ, ನಮ್ಮ ಮನೆಯವರು ಮಾಡ್ತಾರೆ. ಈಗ ಇದೆ ತಟ್ಟೆ ಸಾಡ್ರಿಂಗ್ ಆಗಿದೆ. ಕಾಲೆಲ್ಲ ಬೆಸ್ತಿರುವಾಗ ಈ ತರ ಗಲೀಜಾಗಿ ಕಾಣಿರುತ್ತೆ. ಇದನ್ನ ಸ್ವಲ್ಪ ಒಳಗಡೆ ಹಾಕಿ ಒಂದು 10 ನಿಮಿಷ ಬಿಟ್ಟು ನಂತರ ತೆಗೆದು ಚೆನ್ನಾಗಿರೋ ನೀರಲ್ಲಿ ತೊಳೆದು ಮತ್ತೆ ಬಿಸಿ ಮಾಡಿ ಒರೆಸಿದಾಗ ಈ ತರ ಕಲೆ ಎಲ್ಲ ಏನೂ ಇರೋದಿಲ್ಲ. ಬಿಸಿ ಮಾಡಿದ ಕಾರಣ ಏನಂದ್ರೆ ಇದು ಒಳಗಡೆ ಎಲ್ಲ ನೀರಿರುತ್ತೆ. ಆ ನೀರೆಲ್ಲ ಈಚೆ ಬರೋದಕ್ಕೆ ಬಿಸಿ ಮಾಡಿರ್ತೀರಿ. ಮತ್ತೆ ಅದನ್ನ ಕ್ಲೀನ್ ಮಾಡಿಕೊಂಡು ಪಾಲಿಶ್ ಆದ ನಂತರ ಈ ತರ ಆಗುತ್ತೆ. ಈಗ ಫಿನಿಶಿಂಗ್ ಇದೆ. ಮತ್ತೆ ನೋಡಿ, ಹಾಲ್ ಮಾರ್ಕ್ ಆಗಿದೆ ಇದು. ಯಪ್ಪ ಭಯ ಆಗ್ಬಿಡಿ. ನಾನೇನು ಅಂದ್ರೆ ಕುಸ್ತಿ ಮಾಡೋದಕ್ಕೋ ಅಥವಾ ಇನ್ನೇನಕ್ಕಾದ್ರೂ ಅಥವಾ ಇಲ್ಲ ಹಿಂಗ್ ನೋಡಿದ್ರೆ ಒಂಥರ ಕ್ರಿಕೆಟ್ ಆಡ್ಬೇಕಾದ್ರೆ ನಾವೇನು ವಿಕೆಟ್ಗಳು ಇಡ್ತೀವಲ್ಲ ಆ ಥರನೂ ಕಾಣಿಸ್ತಾ ಇದೆ. ಆದ್ರೆ ಅದು ಯಾವುದೂ ಅಲ್ಲ. ನಾವು ಒಡವೆಗಳನ್ನ ಮಾಡಬೇಕಾದ್ರೆ ಈಗ ನಾವೇನು ಬೆಳ್ಳಿ ಪ್ಲೇಟ್ಗಳನ್ನ ಮಾಡ್ಬೇಕಾದ್ರೆ ನೋಡಿದ್ವಲ್ಲ, ಇದು ಅದಕ್ಕೆ ಬಳಸಿರುವಂತ ಉಳಿ. ಈ ಥರದ್ದು ಎಷ್ಟೊಂದಿದೆ. ನಾನು ಸುಮ್ಮನೆ ಇದನ್ನ ತಮಾಷೆ ಮಾಡಿದೆ, ದಯವಿಟ್ಟು ಯಾರೋ ತಪ್ಪು ತಿಳ್ಕೊಳ್ಬೇಡಿ. ನಿಜವಾಗ್ಲೂ ಇದು ನನ್ಗೆ ಹಿಡ್ಕೊಳಕ್ಕೂ ಎಷ್ಟೊಂದು ಭಾರ ಇದೆ. ಇಷ್ಟಾದ್ರೂ ಕೂಡ ಇಲ್ಲಿ ಕೆಲಸ ಮಾಡೋರು ಒಂಥರ ಏನೋ ಇದು ಬೆಣ್ಣೆ ಏನೋ ಅಥವಾ ಇಲ್ಲ ಥರ್ಮೋಕೋಲೋ ಅನ್ನೋ ರೀತಿಯಲ್ಲಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ನಾಜೂಕಲ್ಲಿ ಕೆಲಸ ಮಾಡಿದ್ದನ್ನ ನೀವು ಗಮನಿಸಿದ್ರಿ ಅಲ್ವಾ? ಬಹಳ ಖುಷಿ ಅನ್ಸುತ್ತೆ. ಅಂದ್ರೆ ಯಾರೆಲ್ಲರೂ ಕೂಡ ಇಂಥ ಕುಸರಿ ಕೆಲಸವನ್ನ ಮಾಡ್ತಾರೆ, ಶ್ರಮ ವಹಿಸಿ ಕೆಲಸ ಮಾಡ್ತಾರಲ್ಲ. ಸೀನು ಜೊತೆ ಸಂಮಾತು ನಮ್ಮ ಟೀಮ್ ಪರವಾಗಿ ಅವರೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನಾವು ನಮ್ಮ ಹತ್ರ ದುಡ್ಡಿದೆ ಅಂದಿದ್ ಮಾತ್ರಕ್ಕೆ ಯಾವುದೋ ಒಂದು ಕೆಲಸನ ನಿರ್ಲಕ್ಷಿಸಿ ದುಡ್ಡು ಕೊಟ್ಟಿದ ತಕ್ಷಣ ಸಿಕ್ಬಿಡತ್ತೆ ಅಂತ ಹೇಳೋದು ಮಾತ್ರ ಅಲ್ಲ, ಆದ್ರೆ ಆ ಕೆಲಸದ ಹಿಂದೆ ಇರೋ ಪರಿಶ್ರಮಕ್ಕೆ ನಾವು ಗೌರವ ಸೂಚಿಸಬೇಕು. ಹಾಗಾಗಿ ನನ್ನ ಈ ಎಪಿಸೋಡ್ ನಲ್ಲಿ ನಾನು ಯಾರೆಲ್ಲರೂ ಕುಸರಿ ಕೆಲಸಗಳನ್ನ, ಅದು ವಿಶೇಷವಾಗಿ ಚಿನ್ನಾಭರಣದ ಕೆಲಸ, ಬೆಳ್ಳಿ ಕೆಲಸ ಅಥವಾ ವಜ್ರದ ಕೆಲಸ ಎಲ್ಲ ಮಾಡುವಂತ ಪ್ರತಿಯೊಬ್ಬರು ಕೂಡ ನನ್ನ ಕಡೆಯಿಂದ ಗ್ರಾಟಿಟ್ಯೂಡ್ ತೋರಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನರಸಿಂಹ ಅವ್ರು ಹೇಳ್ತಾ ಇದ್ರು, ಇಲ್ಲಿ ಏನಂತ ಹೇಳಿದ್ರೆ ಒಂದೊಂದು ಹಂತದಲ್ಲಿ ಒಂದೊಂದು ಕಡೆ ಕೆಲಸ ನಡೆಯುತ್ತೆ ಅಂತ. ಅಂದ್ರೆ ಕೆಲವು ಕೆಲಸ ಈಗ ನಾವೇನ್ ಇಲ್ಲಿ ಮಾಡಿದ್ವಲ್ಲ, ಈ ಪ್ರಾಸೆಸ್ ಮಾತ್ರ ನಾವಿಲ್ಲಿ ಮಾಡ್ತೀವಿ. ಪಾಲಿಶಿಂಗ್ ಮಾಡ್ಬೇಕಾದ್ರೆ ಇನ್ನೊಂದ್ ಕಡೆ ಹೋಗುತ್ತೆ. ಆಮೇಲೆ ಅದಕ್ಕಿಂತ ಮುಂಚೆ ನಮಗೆ ಸಾಲಿಡ್ ಆಗಿರೋ ಸಿಲ್ವರ್, ಪ್ಯೂರ್ ಸಿಲ್ವರ್ಗೆ ಬೇಕಾಗಿರುವಂತ ಏನು ತಾಮ್ರ ಬೆರೆಸೋದಿದೆಯಲ್ಲ,
ಅದನ್ನೆಲ್ಲ ಕರಗಿಸಿ ಮಾಡ್ಕೊಡೋದಕ್ಕೆ ಅದು ಇನ್ನೊಂದು ಸಮುದಾಯ ಇದೆ ಅಂತ. ಅಂದ್ರೆ ಈ ತರದ್ದೇ ಸಮುದಾಯಗಳು ಇಂಥದೇ ಕೆಲಸ ಮಾಡುವಂಥವ್ರು ತುಂಬಾ ಜನ ಇದ್ದಾರೆ. ಆದ್ರೆ ಇವತ್ತೇನಾಗಿದೆ, ಯಾವ ಕೆಲಸನ ಯಾರು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ನಮಗೇನು ಮುಂಚೆ ಅಕ್ಕ ಸಾಲಿಗರು ಮಾತ್ರ ಇಂಥ ಕೆಲಸ ಮಾಡ್ತಾ ಇದ್ರು ಅಂತ ಇತ್ತು. ಆದ್ರೆ ಇವತ್ತು ಇಟ್ಸ್ ರಾಂಗ್. ನೀವು ಕಲಿಯೋ ಆಸಕ್ತಿ ಇದ್ರೆ ಯಾರು ಬೇಕಾದ್ರೂ ಕಲಿಬಹುದು ಅನ್ನೋದನ್ನ ನಾನು ಇಲ್ಲಿಗೆ ಬಂದ್ಮೇಲೆ ತಿಳ್ಕೊಂಡೆ. ಸೊ ಹಾಗಾಗಿ ನಿಮಗೆ ಆಸಕ್ತಿ ಇದ್ರೆ ದಯವಿಟ್ಟು ಅಂದ್ರೆ ಅದನ್ನ ತಿಳ್ಕೊಂಡು ಮಾಡಿ ಅನ್ನೋದು ನನ್ನ ಸಜೆಷನ್. ಆಮೇಲೆ ಪ್ಲಸ್ ನಾನಿವಾಗ ಏನೆಲ್ಲ ಇಲ್ಲಿ ಪ್ರಾಸೆಸ್ ತೋರಿಸಿದ್ನಲ್ಲ, ಇದನ್ನೆಲ್ಲ ನೀವು ನಿಮ್ಮ ಮನೆಯಲ್ಲಿ ದಯವಿಟ್ಟು ಟ್ರೈ ಮಾಡಬೇಡಿ. ಅಂಡ್ ಇಟ್ ಈಸ್ ವೆರಿ ಇಂಜೂರಿಯಸ್ ಅಂಡ್ ಡೇಂಜರ್. ಸೊ ಹಂಗಾಗಿ ದಯವಿಟ್ಟು ಏನೂ ಮಾಡಬೇಡಿ. ಅಂಡ್ ಪ್ಲಸ್ ಇನ್ನೊಂದೇನಂತ ಹೇಳಿದ್ರೆ, ಈ ಪ್ರಾಸೆಸ್ ಮಾಡ್ಬೇಕಾದ್ರೆ ಕೆಲವು ಇನ್ನರ್ ಸೀಕ್ರೆಟ್ಸ್ ಇರುತ್ತೆ. ಅದನ್ನ ಎಲ್ಲ ರಿವೀಲ್ ಮಾಡಿಲ್ಲ. ಬಿಕಾಸ್ ಏನಂತ ಹೇಳಿದ್ರೆ ಈ ಎಪಿಸೋಡ್ ಅಲ್ಲಿ ಎಷ್ಟಾಗತ್ತೋ ಅಷ್ಟನ್ನ ಮಾತ್ರ ನಾವು ತೋರಿಸೋದಕ್ಕೆ ಟ್ರೈ ಮಾಡಿರೋದು. ಸೊ ಹಾಗಾಗಿ ಆ ಒಳಗಡೆ ಇರುವಂತ ಕೆಲವು ವಿಚಾರಗಳಿರುತ್ತಲ್ಲ, ಅದನ್ನ ನಾನು ಕೇಳಲೂಬಾರ್ದು, ತಿಳ್ಕೊಳ್ಳೂಬಾರ್ದು. ಅದು ಅದರದೇ ಆದ ಕೆಲಸದ ಒಂದಷ್ಟು ನೈಪುಣ್ಯತೆಗೆ ಬೇಕಾಗಿರುವಂತ ಅವರ ಸೀಕ್ರೆಟ್ಸ್. ಸೊ ಹಾಗಾಗಿ ಅದನ್ನ ನಾವು ವ್ಯಾಲ್ಯೂ ಮಾಡೋಣ, ಅವ್ರಿಗೆ ಗೌರವ ಸೂಚಿಸೋಣ. ಸೊ ಹಾಗಾಗಿ ಪ್ರಾಬಲಿ ಈ ಎಪಿಸೋಡ್ ನಿಮಗೊಂದಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ಅಂಡ್ ಖುಷಿ ಕೊಡ್ತು ಅಂತ ನಾನು ಅನ್ಕೊಳ್ತೀನಿ. ಸೊ ಹಾಗಾಗಿ ಇಂಥ ವಿಚಾರಗಳನ್ನ ಮತ್ತಷ್ಟು ಮಗದಷ್ಟು ಸೀನೋ ಜೊತೆ ಸಂಮಾತು ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ನಾನು ತರ್ತಾ ಇರ್ತೀನಿ. ಸೊ ಬಿ ರೆಡಿ ಟು ವಾಚ್ ಮೈ ಎಪಿಸೋಡ್ಸ್. ಅಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಕೇಳಲ್ಲ. ಇಷ್ಟ ಆದ್ರೆ ಖಂಡಿತ ನೀವೇ ಮಾಡಿರ್ತೀರಾ. ಅಂಡ್ ಅಫ್ಕೋರ್ಸ್ ಕಮೆಂಟ್ ಕೂಡ ಅಷ್ಟೇ, ಇಷ್ಟ ಆದ್ರೆ ನೀವೇ ಕಮೆಂಟ್ ಹಾಕ್ತೀರಾ. ಸೊ ಬೇರೆ ಯಾರಿಗೋ ಶೇರ್ ಮಾಡಿ ಅಂತ ಖಂಡಿತ ನಾನು ಹೇಳಲ್ಲ. ಅದು ಅಷ್ಟೇನೆ, ನಿಮ್ಮಷ್ಟಕ್ಕೆ ನೀವೇ ಮಾಡ್ತಾ ಬಂದಿದ್ದೀರಾ. ಅಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.